ಸೊ ಇತ್ತೀಚಿನ ಪ್ರಚಲಿತ ಘಟನೆಯಲ್ಲಿ ಒನ್ ಆಫ್ ದ ಹಾಟ್ ಟಾಪಿಕ್ ಅಂತ ನೋಡಿದ್ವಿ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ. ಏನದು? ಸೊ ಓಂ ಬಿರ್ಲಾ, ಪ್ರಸ್ತುತ ಲೋಕಸಭಾ ಸ್ಪೀಕರ್ ಅವರಾಗಿರುವಂಥ ಓಂ ಬಿರ್ಲಾ ಅವರಿಗೆ ಏನು ಪದಚ್ಯುತಿಗೊಳಿಸುವಂಥ ಪ್ರಕ್ರಿಯೆ ನಿರಂತರವಾಗಿ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಿದ್ದಾಗ ಈ ವಿಡಿಯೋದಲ್ಲಿ ಸ್ಪೀಕರ್ ಅವರು ಹೇಗೆ ಆಯ್ಕೆ ಆಗ್ತಾರೆ, ಲೋಕಸಭಾ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರ ಕಾರ್ಯನಿರ್ವಹಣೆಗಳು ಏನು, ಅವರ ಸಾಂವಿಧಾನಿಕ ಅಂಶಗಳು ಏನು, ಯಾವ ಸಂದರ್ಭದಲ್ಲಿ ಅವರಿಗೆ ಪದಚ್ಯುತಿ ನೀಡಲಾಗುತ್ತೆ, ಹೇಗೆ ಆ ಪದಚ್ಯುತಿಯ ಪ್ರಕ್ರಿಯೆ ಅಸ್ತಿತ್ವಕ್ಕೆ ಬರುತ್ತೆ, ಜಾರಿಗೆ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ದ ಟಾಪಿಕ್ ವಾಸ್ ಅ ರಿಮೂವಲ್ ಆಫ್ ಸ್ಪೀಕರ್. So completely we are going to discuss with the functioning or the powers of the speaker with respect to this today's session. ಸೊ ಇವತ್ತಿನ ಸಂಪೂರ್ಣ ವಿಡಿಯೋವು ಸ್ಪೀಕರ್ ಅವರಿಗೆ ಅನುಸಾರವಾಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಹಾಗಿದ್ದಾಗ ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್, ದ ಪ್ರೆಸೆಂಟ್ ಕಂಟೆಕ್ಸ್ಟ್ ಏನಿದೆ, ಪ್ರಸ್ತುತ ಯಾಕೆ ಇದು ಸುದ್ದಿಯಲ್ಲಿದೆ, ನ್ಯೂಸಲ್ಲಿ ಯಾಕಿದೆ ಅನ್ನುವಂಥದ್ದನ್ನು ನೋಡೋಣ. ನಂತರದಲ್ಲಿ ದ ಎವಲ್ಯೂಷನ್ ಆಫ್ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್, ಅದರ ಹಿನ್ನೆಲೆ ಮೀನ್ ಸಂವಿಧಾನದಲ್ಲಿ ಯಾವಾಗಿನಿಂದ ಇದನ್ನು ಜಾರಿಗೆ ತರಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡೋಣ. ನಂತರದಲ್ಲಿ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ಎಸ್ಪೆಷಲಿ ಆರ್ಟಿಕಲ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್, constitutional provisions with respect to the speaker and deputy speaker. Especially in this session we are going to discuss with speaker. So ಸಾಂವಿಧಾನಿಕ ಅಂಶಗಳು ಏನು, and finally a removal of the speaker, ಅವರನ್ನ ಪದಚ್ಯುತಿಗೊಳಿಸುವಂತ ಪ್ರಕ್ರಿಯೆ ಏನು ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನ ಇವತ್ತಿನ ಈ ಸೆಷನ್ ಅಲ್ಲಿ ಮಾಡೋಣ. ಸೊ ಹಾಗಿದ್ದಾಗ ವೈ ಇಟ್ ವಾಸ್ ದೇರ್ ಇನ್ ದ ಕಂಟೆಕ್ಸ್ಟ್, ವೈ ಇನ್ ನ್ಯೂಸ್ ಅಂತ ಬಂದಾಗ ಯಾಕೆ ಪ್ರಸ್ತುತ ಸಂದರ್ಭದಲ್ಲಿ ಇದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಸೊ ಪ್ರಸ್ತುತ ಸಂದರ್ಭದಲ್ಲಿ ಪ್ರಸ್ತುತ ಸಂದರ್ಭದ ಸ್ಪೀಕರ್ ಆಫ್ ಲೋಕಸಭಾ ವಾಸ್ ಓಂ ಬಿರ್ಲಾ. ಲೋಕಸಭೆಯ ಪ್ರಸ್ತುತ ಸಂದರ್ಭದ ಸ್ಪೀಕರ್ ಅವರು ಓಂ ಬಿರ್ಲಾ ಅವರಾಗಿದ್ದಾರೆ. ಸೊ ಓಂ ಬಿರ್ಲಾ ಅವರ ವಿರುದ್ಧವಾಗಿ ವಿರೋಧ ಪಕ್ಷದ ಸದಸ್ಯರು ಎಲ್ಲರೂ ಸೇರಿ ಅವರ ವಿರುದ್ಧ ಪದಚ್ಯುತಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ದ ಓಂ ಬಿರ್ಲಾ, ದ ಪ್ರೆಸೆಂಟ್ ಸ್ಪೀಕರ್ ಆಫ್ ಲೋಕಸಭಾ, ನೀಡ್ ಟು ಬಿ ರಿಮೂವ್ಡ್ ಫ್ರಮ್ ದ ಡೆಸಿಗ್ನೇಟೆಡ್ ಸೀಟ್ ಆಫ್ ಸ್ಪೀಕರ್ ಅಂತೇಳಿ ಇಟ್ ವಾಸ್ ಬೈ ದ ಅಪೋಸಿಷನ್ ಗವರ್ಮೆಂಟ್. ಇಟ್ ವಾಸ್ ದ ಡಿಮ್ಯಾಂಡ್ ಆಫ್ ದ ಅಪೋಸಿಷನ್ ಗವರ್ಮೆಂಟ್, ಫಾರ್ ವಿಚ್ ಅಗೇನ್ ದೇ ನೀಡ್ ಟು ಕಮ್ ಔಟ್ ವಿತ್ ಅ ಪ್ರೊಸೀಜರ್. ಅದು ನೇರವಾಗಿ ಅವರನ್ನು ಪದಚ್ಯುತಿಗೊಳಿಸಲಿಕ್ಕೆ ಬರಲ್ಲ, ಬದಲಾಗಿ ಅವರಿಗೆ ಕೆಲವು ನಿರ್ದಿಷ್ಟ ಪ್ರಕ್ರಿಯೆ, ಸಾಂವಿಧಾನಿಕ ಪ್ರಕ್ರಿಯೆಗೆ ಅನುಸಾರವಾಗಿ ಅವರನ್ನು ಪದಚ್ಯುತಿಗೊಳಿಸಬಹುದು. ಆ ಪ್ರಕ್ರಿಯೆ ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಸೊ ಪ್ರಸ್ತುತ ಸಂದರ್ಭದ ಹಾಟ್ ಟಾಪಿಕ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ಸಹ ಇದಾಗತ್ತೆ. ಆಸ್ ಇಟ್ ವಾಸ್ ಡೈರೆಕ್ಟ್ಲಿ ದೇರ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್, ಇಟ್ ವಾಸ್ ಅ ಸಿಲೆಬಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಸೊ ದಟ್ ವಾಸ್ ದ ರೀಸನ್ ವೈ ದ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವರಿಗೆ ಪದಚ್ಯುತಿಗೊಳಿಸುವಂತ ಪ್ರಕ್ರಿಯೆ ಏನು ಅಂತ ಚರ್ಚೆ ಮಾಡೋಣ. ಬಟ್ ಅದಕ್ಕಿಂತ ಮುಂಚಿತವಾಗಿ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ದ ಸ್ಪೀಕರ್. ಸೊ ಇಲ್ಲಿ ಸ್ಪೀಕರ್ ಅವರಿಗೆ ಅನುಸಾರವಾಗಿರುವಂತಹ ಅಂಶಗಳು ಏನು, ದ ಎವಲ್ಯೂಷನ್ ಅಂತ ತೆಗೆದುಕೊಂಡಾಗ ಯೂಶುವಲಿ ಇಟ್ ವಾಸ್ ಬೀನ್ ಸ್ಟಾರ್ಟೆಡ್ ಇನ್ ದ ಇಯರ್ 1919. ಸೊ ಇದರ ಹಿನ್ನೆಲೆ ಅಂತ ತೆಗೆದುಕೊಂಡಾಗ ಇನಿಷಿಯಲಿ ಇಟ್ ವಾಸ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919, ದ ಮಾಂಟೆಗೊ ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ನೋಡ್ತೇವೆ. ಮಾಂಟೆಗೊ ಚೇಮ್ಸ್ಫೋರ್ಡ್ ಸುಧಾರಣೆಗಳು, ಅದರಲ್ಲಿಯೂ ಅದನ್ನೇ ಭಾರತ ಸರ್ಕಾರ ಕಾಯ್ದೆ 1919 ಅಂತ ಕರೆಯಲಾಗುತ್ತೆ. ಈ 1919 ಭಾರತ ಸರ್ಕಾರ ಕಾಯ್ದೆಗೆ ಅನುಸಾರವಾಗಿ ಮೊದಲ ಬಾರಿಗೆ ಏನ್ ಮಾಡ್ತೀವಿ ನಾವು, ಏನು ಬೈಕ್ಯಾಮ್ರಲ್ ಲೆಜಿಸ್ಲೇಷನ್ ಅಂತ ಜಾರಿಗೆ ತರ್ತೀವಲ್ವಾ, ಇಟ್ ಈಸ್ ಬೈಕ್ಯಾಮ್ರಲ್ ಲೆಜಿಸ್ಲೇಷನ್, ದ್ವಿಸದನ ಶಾಸಕಾಂಗವನ್ನು ಜಾರಿಗೆ ತರುತ್ತೆ. ಅಂದ್ರೆ ಸಂಸತ್ತನ್ನ 2 ಸದನಗಳಾಗಿ ವಿಭಜಿಸುವಂಥದ್ದು ಇದೇ ಕಾಯ್ದೆಯಲ್ಲಿ. ಅದನ್ನೇ ಲೋಕಸಭಾ ಅಂಡ್ ರಾಜ್ಯಸಭಾ ಅಂತ ಕರೆಯಲಾಗತ್ತೆ. ಒನ್ ವಾಸ್ ಲೋಕಸಭಾ ಅಂಡ್ ಸೆಕೆಂಡ್ ಒನ್ ವಾಸ್ ರಾಜ್ಯಸಭಾ. ದ ಲೋಕಸಭಾ ಕೆಳಮನೆ ಅಂತ ಕರಿತೀವಿ, ರಾಜ್ಯಸಭಾ ಮೇಲ್ಮನೆ ಅಂತ ಕರಿತೀವಿ. ಇದು ಯೂಶಲಿ ಲೋವರ್ ಹೌಸ್ ಅಂಡ್ ಅಪ್ಪರ್ ಹೌಸ್ ಅಂತ ಹೇಳ್ತಾ ಇದ್ವಿ. ಇಟ್ ವಾಸ್ ಲೋಕಸಭಾ ಅಂಡ್ ರಾಜ್ಯಸಭಾ ಅಂತೇಳಿ ಅದರ
ನಾಮಕರಣವನ್ನು ಮಾಡಿದ್ದು 1954ರಲ್ಲಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. 1919 ಕಾಯ್ದೆಯಲ್ಲಿ ಕೆಳಮನೆ ಮತ್ತು ಮೇಲ್ಮನೆ ಅಂತೇಳಿ ಕರಿತಾ ಇದ್ದೀವಿ ನಾವು. ಆದ್ರೆ ಈಗ 1954 ನಂತರದಲ್ಲಿ ಅದನ್ನ ಲೋಕಸಭೆ ಮತ್ತು ರಾಜ್ಯಸಭೆ ಅಂತೇಳಿ ಕರಿತಾ ಇದೆ. ಅಂಡ್ ಯೂಶಲಿ ಅದರ ಸಭಾಪತಿಗಳನ್ನ ನೇಮಕ ಮಾಡುವಂತದ್ದನ್ನ ನೋಡ್ತೀವಿ. ಆಯಾ ಸದನದ ಸಭಾಪತಿಗಳು ಅಂತ ಕರಿತೇವೆ. ಅಂಡ್ ಯೂಶಲಿ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ದೇ ವರ್ ದ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಅಂತ ಕರಿತಾ ಇತ್ತು. ಯೂಶಲಿ ದ ಚೇರ್ಪರ್ಸನ್ ಇಟ್ ಸೆಲ್ಫ್ ಇಸ್ ದ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್. And this president and vice president was renamed as speaker and deputy speaker. ಸಭಾಪತಿ ಮತ್ತು ಉಪಸಭಾಪತಿ ಅಂತೇಳಿ ಮರುನಾಮಕರಣಗೊಳಿಸಿದ್ದು. ಇಟ್ ವಾಸ್ ಸಿನ್ಸ್ ಫ್ರಮ್ ಅ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. ಮೊದಲು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಂತ ಕರಿತಾ ಇದ್ದೀವಿ ನಾವು. 1935 ಭಾರತ ಸರ್ಕಾರ ಕಾಯ್ದೆ 1935ಕ್ಕೆ ಅನುಸಾರವಾಗಿ ಏನಾಗುತ್ತೆ, ಅಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಅವರನ್ನ ಏನು ಮರುನಾಮಕರಣ ಮಾಡುವಂತದ್ದನ್ನ ನೋಡ್ತೀವಿ. ಆಯಾ ಸದನದ ಸಭಾಪತಿ ಉಪಸಭಾಪತಿ ಅವರನ್ನ ಸ್ಪೀಕರ್ ಮತ್ತು ಉಪಸಭಾಪತಿ ಅಂತ ಉಪ ಸ್ಪೀಕರ್ ಅಂತ ಕರಿತೀವಿ. ಇಲ್ಲಿ ಅರ್ಲಿಯರ್ ಟೈಮ್ ಬಿಫೋರ್ 1935 ದೇ ವರ್ ನೌನ್ ಆಸ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್. ಹಾಗಿದ್ದಾಗ 1919 ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಪ್ರೆಸಿಡೆಂಟ್ ಡೆಪ್ಯೂಟಿ ಪ್ರೆಸಿಡೆಂಟ್ ಯಾರಾಗಿದ್ರು ಅನ್ನುವಂಥದ್ದನ್ನು ನೋಡೋಣ. ಸೊ ವೈಸ್ ಪ್ರೆಸಿಡೆಂಟ್ ಅನ್ನೋದಕ್ಕಿಂತ ಇಟ್ ಈಸ್ ಬೆಟರ್ ಯು ಕ್ಯಾನ್ ಟೇಕ್ ಅ ಡೆಪ್ಯೂಟಿ ಪ್ರೆಸಿಡೆಂಟ್. ಇಟ್ ವಾಸ್ ಯೂಶಲಿ ಬೀನ್ ಕಾಲ್ಡ್ ಆಸ್ ಅ ಡೆಪ್ಯೂಟಿ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಅಂಡ್ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇದ್ದೀವಿ. ಅಂಡ್ ಆಗಿನ ಸಂದರ್ಭದಲ್ಲಿ ಮೊದಲ ಬಾರಿಗೆ ಪ್ರೆಸಿಡೆಂಟ್ 1919 ಆಕ್ಟ್ ಅಲ್ಲಿ ಮೊದಲ ಬಾರಿಗೆ ಪ್ರೆಸಿಡೆಂಟ್ ಆಗಿದ್ದು ಇಟ್ ವಾಸ್ ಫ್ರಾಂಕ್ಲಿನ್ ವೈಟ್ ಅಂತ ಕರಿತೀವಿ. ಇನ್ ದ 1919 ನಲ್ಲಿ ಇಟ್ ವಾಸ್ ಫ್ರಾಂಕ್ಲಿನ್ ವೈಟ್. Franklin White was the president of the house and deputy president at that point of time was ಏನು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತೇಳಿ ನೋಡ್ತೇವೆ. The president was Franklin White and deputy president was Satyendra Prasad Sinha ಅಂತ ನೋಡ್ತೇವೆ. And who was the first Indian representative to be the speaker or the president ಅಂತ ಬಂದಾಗ it was ವಿಠಲ್ ಭಾಯ್ ಜೆ ಪಟೇಲ್ ಅಂತ ಕರಿತೀವಿ. ಫ್ರಮ್ 1925 to 1927. ಸೊ ಭಾರತದಿಂದ ಮೊದಲ ಬಾರಿಗೆ ಆ ಸ್ಥಾನಕ್ಕೆ ಹೋಗಿರುವಂತದ್ದು ಯಾರು, ಪ್ರೆಸಿಡೆಂಟ್ ಆಗಿ ಆಯ್ಕೆಗೊಂಡಿದ್ದು ಯಾರು ಅಂದ್ರೆ ಇಟ್ ವಾಸ್ ವಿಠಲ್ ಭಾಯ್ ಜೆ ಪಟೇಲ್. ಇಟ್ ವಾಸ್ ಫ್ರಮ್ 1925 to 2027. ದ ಫಸ್ಟ್ ಇಂಡಿಯನ್ ಅಂತ ನೋಡ್ತೀವಿ. ಫಸ್ಟ್ ಇಂಡಿಯನ್ ಟು ಹೋಲ್ಡ್ ದಟ್ ಪೊಸಿಷನ್ ಆಫ್ president was Vittal Bhai J. Patel was the first Indian representative who was been appointed as a president from 1925 to 1927 as part of speaker ಅಂತ ಕರಿತೀವಿ. ಇದರ ನಂತರದಲ್ಲಿ ಏನಾಗುತ್ತೆ, 1935 ಕಾಯ್ದೆಯ ನಂತರದಲ್ಲಿ ಅದನ್ನ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಅಂಡ್ ಪೋಸ್ಟ್ 1947 1947 ನಂತರದಲ್ಲಿ ಏನಾಗುತ್ತೆ, ದ ಫಸ್ಟ್ ಸ್ಪೀಕರ್ ಆಫ್ ದ ಇಂಡಿಯಾ ಅಂತ ಬಂದಾಗ ಏನಾಗುತ್ತೆ, ಇಟ್ ವಾಸ್ GV ಮೌಲಾಂಕರ್ ಅಂತ ಕರಿತೀವಿ. ಸೊ ಅಗೇನ್ ಇಲ್ಲಿ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ಪೋಸ್ಟ್ 1947 ಅಂತ ತೆಗೆದುಕೊಂಡಾಗ 1947 ಮೀನ್ಸ್ ಭಾರತ ದೇಶ ಸ್ವತಂತ್ರಗೊಂಡ ನಂತರದಲ್ಲಿ ಮೊದಲ ಬಾರಿಗೆ ಭಾರತೀಯರಿಂದ ಆಯ್ಕೆಯಾಗಿರುವಂತ ಅಥವಾ ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ ಯಾರು ಅಂತ ಕೇಳಿದಾಗ ಇಟ್ ವಾಸ್ GV ಮೌಲಾಂಕರ್. GV ಮೌಲಾಂಕರ್ ವಾಸ್ ದ ಸ್ಪೀಕರ್ ಆಫ್ ಪೋಸ್ಟ್ ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ನೋಡ್ತೇವೆ. ಅಂಡ್ ದ ಡೆಪ್ಯೂಟಿ ಸ್ಪೀಕರ್ ವಾಸ್ ಅನಂತಸಯಾನಂ ಅಯ್ಯಂಗಾರ್ ಅಂತ ಕರಿತೇವೆ. ದ ಅಯ್ಯಂಗಾರ್ ಅಯ್ಯಂಗಾರ್ ಅನಂತಸಯಾನಂ ಅಯ್ಯಂಗಾರ್ ವಾಸ್ ದ ಡೆಪ್ಯೂಟಿ ಸ್ಪೀಕರ್ ಆಫ್ ಪೋಸ್ಟ್ ಆಫ್ಟರ್ ಇಂಡಿಯನ್ ಇಂಡಿಪೆಂಡೆಂಟ್ ಅಂತೇಳಿ ಕರೆಯಲಾಗುತ್ತೆ. ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ GV ಮೌಲಾಂಕರ್ ಅಂಡ್ ಉಪ ಸ್ಪೀಕರ್ ಅನಂತಸಯಾನಂ ಅಯ್ಯಂಗಾರ್. ಸೊ ದೀಸ್ ಆರ್ ದ ಹಿಸ್ಟಾರಿಕಲ್ ಆಸ್ಪೆಕ್ಟ್ ಆಫ್ ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೇವೆ. ಅಂಡ್ ನಂತರದಲ್ಲಿ ಏನಾಗುತ್ತೆ, ಆಫ್ಟರ್ ದ ಇಂಡಿಪೆಂಡೆನ್ಸ್ ಅಲ್ಲಿ ಕೆಲವು ಬದಲಾವಣೆಯನ್ನು ತಗೊಂಡ್ಬರ್ತೀವಿ ನಾವು. ಎಸ್ಪೆಷಲಿ ಏನದು ಬದಲಾವಣೆ ಅಂದ್ರೆ ಇಟ್ ವಾಸ್ ಫ್ರಮ್ ದ 11th ಲೋಕಸಭಾ ಎಲೆಕ್ಷನ್ಸ್ ನಂತರದಲ್ಲಿ
ಪೋಸ್ಟ್ ಆಫ್ಟರ್ ದ 11th ಲೋಕಸಭಾ ಇಟ್ ವಾಸ್ ಮೇಡ್ ಆಸ್ ಅನ್ ಕನ್ವೆನ್ಷನ್. ಒಂದು ನಿರ್ದಿಷ್ಟ ಕಾರ್ಯನಿರ್ವಹಣೆಗೆ ಅನುಸಾರವಾಗಿ ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಸ್ಪೀಕರ್ ಅವರನ್ನ ರೂಲಿಂಗ್ ಗವರ್ಮೆಂಟ್ ಇಂದ ಆಯ್ಕೆ ಮಾಡಬೇಕು ಅಂತ ಹೇಳುತ್ತೆ. ದ ಸ್ಪೀಕರ್ ಹ್ಯಾಸ್ ಟು ಬಿ ಎಲೆಕ್ಟೆಡ್ ಫ್ರಮ್ ದ ರೂಲಿಂಗ್ ಗವರ್ಮೆಂಟ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಹ್ಯಾಸ್ ಟು ಬಿ ಫ್ರಮ್ ದ ಅಪೋಸಿಷನ್ ಗವರ್ಮೆಂಟ್ ಅಂತ ಹೇಳಲಾಗುತ್ತೆ. ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ದಿಸ್ ವಾಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇದು ಯಾವುದೇ ರೀತಿಯಲ್ಲಿ ಸಾಂವಿಧಾನಿಕವಾಗಿ ಹೇಳಿರುವಂತ ಅಂಶ ಅಲ್ಲ. ಮೀನ್ಸ್ 11th ಲೋಕಸಭಾ ಟರ್ಮ್ ಅಂತ ನೋಡ್ತೀವಿ ಸಿನ್ಸ್ ಫ್ರಮ್ 1996 ಆನ್ವರ್ಡ್ಸ್. 1996ರ ನಂತರದಲ್ಲಿ ಏನಾಗುತ್ತೆ, ಒಂದು ಕನ್ವೆನ್ಷನ್ ಅನ್ನು ಜಾರಿಗೆ ತರಲಾಗುತ್ತೆ. ಸಂಸದೀಯ ಕಾರ್ಯನಿರ್ವಹಣೆಗೆ ಅನುಸಾರವಾಗಿ ಆಡಳಿತ ಪಕ್ಷದಿಂದ ಸಭಾಪತಿಯವರನ್ನ ಆಯ್ಕೆ ಮಾಡಬೇಕು ಅಂಡ್ ವಿರೋಧ ಪಕ್ಷದಿಂದ ಉಪ ಸ್ಪೀಕರ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಕನ್ವೆನ್ಷನ್ ಅನ್ನು ಜಾರಿಗೆ ತರುತ್ತೆ. ಆದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಲ್ಲ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ನಂತರದಲ್ಲಿ ದ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಆಫ್ ದ ಸ್ಪೀಕರ್ ಏನ್ ಹೇಳುತ್ತೆ, ಸ್ಪೀಕರ್ ಅವರ ಸಾಂವಿಧಾನಿಕ ಅಂಶಗಳು ಏನಿದಾವೆ ಅಂತಂದ್ರೆ ವಿಚ್ ಇಸ್ ರಿಲೇಟೆಡ್ ಟು ದ ಆರ್ಟಿಕಲ್ ನಂಬರ್ 93. 93ನೇ ವಿಧಿಗೆ ಅನುಸಾರವಾಗಿ ಇಟ್ ವಾಸ್ ದ ಅಪಾಯಿಂಟ್ಮೆಂಟ್ ಆಫ್ ಸ್ಪೀಕರ್ ಅಂತ ಕರಿತೀವಿ. The appointments of speaker and deputy speaker. ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಅವರ ನೇಮಕಾತಿಯ ಬಗ್ಗೆ ವಿವರಣೆ ಕೊಡುವಂತದ್ದನ್ನ ಇಲ್ಲಿ ನಾವು ಕಾಣಬಹುದು. ಅಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದಿಸ್, ದ ಅಪಾಯಿಂಟ್ಮೆಂಟ್ ಆಫ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಅಂದಾಗ ಯಾವುದೇ ಒಂದು ಆಡಳಿತ ಪಕ್ಷ ರಚನೆಯಾದ ನಂತರದಲ್ಲಿ ದ ಪೋಸ್ಟ್ ಆಫ್ಟರ್ ದ majority of the particular government they need to appoint the speaker. and ಇಲ್ಲಿ ಚುನಾವಣಾ ದಿನಾಂಕವನ್ನ, the date of election of the speaker, the date of election of the speaker will be authorized by the, will be given by the president. ಆಡಳಿತ ಪಕ್ಷ ರಚನೆಯಾದ ನಂತರದಲ್ಲಿ, ಬಹುಮತ ಪಕ್ಷ ರಚನೆಯಾದ ನಂತರದಲ್ಲಿ ರಾಷ್ಟ್ರಪತಿಯವರು ಸ್ಪೀಕರ್ ಅವರ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ. ಅಂಡ್ ಸ್ಪೀಕರ್ ಅವರನ್ನ ಅಮಾಂಗ್ ದ ಮೆಂಬರ್ಸ್ ಆಫ್ ಲೋಕಸಭಾ ಒಬ್ಬರನ್ನ ಆಯ್ಕೆ ಮಾಡಲಾಗುತ್ತೆ. ಅಮಾಂಗ್ ದಿ ಮೆಂಬರ್ಸ್ ಇನ್ ಹೌಸ್, ಆ ಸದನದ ಒಬ್ಬ ಸದಸ್ಯರನ್ನ ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂತದ್ದನ್ನ ನೋಡ್ತೀವಿ. ಅಂಡ್ ಯೂಶಲಿ 1996 ಕನ್ವೆನ್ಷನ್ ಪ್ರಕಾರ ಇಟ್ ವಾಸ್ ಫ್ರಮ್ ದ ರೂಲಿಂಗ್ ಗವರ್ಮೆಂಟ್ ಅಂತ ನೋಡ್ತಾ ಇದೀವಿ. ಅಂಡ್ ನಂತರದಲ್ಲಿ ಅಂಡ್ ಯೂಶಲಿ ಯಾವ ರೀತಿ ಚುನಾವಣೆ ಆಗಲಾಗತ್ತೆ, ಇಟ್ ಈಸ್ ಯೂಶಲಿ ಅಗೇನ್ ಅ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ನೋಡ್ತೇವೆ. ದ ಎಲೆಕ್ಷನ್ಸ್ ವಿಲ್ ಬಿ ಕಂಡಕ್ಟೆಡ್ ಆನ್ ದ ಬೇಸಿಸ್ ಆಫ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ನೋಡ್ತೇವೆ. ಅಂಡ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ದೇ ಆರ್ ಹ್ಯಾವಿಂಗ್ ದ ಆರ್ಡರ್ ಆಫ್ ಪ್ರೆಸಿಡೆನ್ಸ್. ದ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಬಂದಾಗ ದೇ ವರ್ ಎಟ್ ದ 7th ಪ್ಲೇಸ್. ಸೊ ಬಿ ಕೇರ್ಫುಲ್. ಅವರ ಸ್ಥಾನ ಅಂತೇಳಿ ನೋಡ್ತೇವೆ. ಸಂವಿಧಾನದಲ್ಲಿ, ಸಾಂವಿಧಾನಿಕ ಅಂಶದಲ್ಲಿ ಅವರ ಸ್ಥಾನ ಯಾವುದು ಅಂದ್ರೆ 7ನೇ ಸ್ಥಾನ, 7ನೇ ಸ್ಥಾನದಲ್ಲಿರುವಂತದ್ದನ್ನು ಕಾಣ್ತೇವೆ. ಅಂಡ್ ನಂತರದಲ್ಲಿ ದ ಡೇಟ್ ಆಫ್ ಎಲೆಕ್ಷನ್ ಆಫ್ ದ ಡೆಪ್ಯೂಟಿ ಸ್ಪೀಕರ್ ಅಂತ ಕೇಳಿದಾಗ ದ ಡೇಟ್ ಆಫ್ ಎಲೆಕ್ಷನ್ ಆಫ್ ಡೆಪ್ಯೂಟಿ ಸ್ಪೀಕರ್ ವಿಲ್ ಬಿ ಗಿವನ್ ಬೈ ದ ಸ್ಪೀಕರ್. ಅಂಡ್ ಅಗೇನ್ ಇಲ್ಲಿ ಅಗೇನ್ ಮೆಂಬರ್ಸ್ ಆಫ್ ದಿ ಹೌಸ್ ಅಂತ ನೋಡ್ತೀವಿ, ಎಸ್ಪೆಷಲಿ ಫ್ರಮ್ 11th ಲೋಕಸಭಾ ಟರ್ಮ್ ಇಂದ 1996ರಿಂದ ಇಟ್ ವಾಸ್ ಫ್ರಮ್ ದ ಅಪೋಸಿಷನ್ ಗವರ್ಮೆಂಟ್ ಅಂತ ಹೇಳ್ತಾ ಇದೆ. ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಟ್ ವಾಸ್ ಓನ್ಲಿ ದ ಕನ್ವೆನ್ಷನ್ ಮಾತ್ರ. ದಿಸ್ ವಾಸ್ ಓನ್ಲಿ ದ ಕನ್ವೆನ್ಷನ್ ಅಂತ ನೋಡ್ತೇವೆ. ಸೊ ದಿಸ್ ಈಸ್ ರಿಲೇಟೆಡ್ ಟು ದ ಎಲೆಕ್ಷನ್ಸ್. ಏನು ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂತ ನೋಡ್ತೀವಿ. ಇಟ್ ವಾಸ್ ನಾಟ್ ಹ್ಯಾವಿಂಗ್ ದ ಡೈರೆಕ್ಟ್ ಎಲೆಕ್ಷನ್ಸ್, ನೇರ ಚುನಾವಣೆಗಳು ಅಲ್ಲ, ಬದಲಾಗಿ ಪರೋಕ್ಷ ಚುನಾವಣೆ ಅಂತ ಕರೆಯಲಾಗುತ್ತೆ. ಸೊ ಪರೋಕ್ಷ ಚುನಾವಣೆಯ ಮೂಲಕ ಅವರನ್ನ ಆಯ್ಕೆ ಮಾಡುವಂತದ್ದನ್ನು ನೋಡ್ತೇವೆ. ಅಂಡ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ವಿಚ್ ಇಸ್ ಆಲ್ಸೋ ರಿಲೇಟೆಡ್ ಟು ಆರ್ಟಿಕಲ್ ನಂಬರ್ 94, 94ನೇ ವಿಧಿಗೆ ಅನುಸಾರವಾಗಿ ದೇವರ್ ವೆಕೇಟಿಂಗ್ ಆಫ್ ದ ಸೀಟ್ಸ್ ಅಂತ ನೋಡ್ತೇವೆ. ಇಟ್ ಈಸ್ ದ ವೆಕೇಟಿಂಗ್ ಆಫ್ ದ ಸೀಟ್ಸ್, ಯಾವ ಸಂದರ್ಭದಲ್ಲಿ ಅವರ ಸ್ಥಾನ ಖಾಲಿಯಾಗುತ್ತದೆ ಅನ್ನುವಂಥದ್ದನ್ನ 94ನೇ ವಿಧಿಯ ಮೂಲಕ ಹೇಳುವಂಥದ್ದನ್ನು ನೋಡ್ತೇವೆ. ಸೊ ಫಸ್ಟ್ ಒನ್, ಆಲ್ವೇಸ್ ಟು ಬಿಕಮ್ ಅ chairperson or to become the speaker or deputy speaker, always they need to be a member of the house ಅಂತ ನೋಡ್ತೇವೆ. if they ceases to be a member,
ಇಫ್ ದೇ ಸೀಸಸ್ ಟು ಬಿ ಎ ಮೆಂಬರ್ ಆಫ್ ದ ಲೋಕಸಭಾ, ದೆನ್ ಆಟೋಮೆಟಿಕಲಿ ಅವರ ಸ್ಥಾನ ಖಾಲಿ ಆಗುತ್ತೆ. ದೇ ನೀಡ್ ಟು ವೆಕೆಟ್ ದ ಪ್ಲೇಸ್ ಅಂತ ನೋಡ್ತೀವಿ. ಯಾವುದೇ ಸಂದರ್ಭದಲ್ಲಿ ಅವರ ಸ್ಥಾನ ಅವರ ಲೋಕಸಭೆಯ ಸದಸ್ಯತ್ವದಿಂದ ಹೊರಗಡೆ ಬಂದರೆ ಅಥವಾ ಲೋಕಸಭೆಯ ಸ್ಥಾನವನ್ನು ಕಳೆದುಕೊಂಡ್ರೆ ಅವರು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಸ್ಥಾನದಿಂದನೂ ರಾಜೀನಾಮೆ ಕೊಡಬೇಕಂತ ಹೇಳ್ತೇವೆ. ಅವರು ಕೆಳಗಿಳಿಯುವಂತದ್ದ ನೋಡ್ತೇವೆ, ಅವರ ಸ್ಥಾನ ಖಾಲಿ ಆಗುವಂತದ್ದ ನೋಡ್ತೇವೆ. ದೆನ್ ಸೆಕೆಂಡ್ ಪ್ರೊವಿಷನ್, ಬೈ ದ ರೆಸಿಗ್ನೇಷನ್, ರಾಜೀನಾಮೆ ನೀಡುವ ಮೂಲಕ, ದೇ ಕ್ಯಾನ್ ಗಿವ್ ದ ರೆಸಿಗ್ನೇಷನ್ ಟು ಡೆಪ್ಯೂಟಿ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ವಿಲ್ ಗಿವ್ ದ ರೆಸಿಗ್ನೇಷನ್ ಲೆಟರ್ ಟು ದ ಸ್ಪೀಕರ್. ಸೊ ಅವರ ರಾಜೀನಾಮೆದಿಂದನೂ ಅವರ ಸ್ಥಾನ ಖಾಲಿಯಾಗುತ್ತದೆ. ಸೆಕೆಂಡ್ ಈಸ್ ರೆಸಿಗ್ನೇಷನ್ ಅಂಡ್ ಥರ್ಡ್ ಬೈ ದ ರಿಮೂವಲ್ ಪ್ರೊಸೀಜರ್. ಸೊ ದೇ ಕ್ಯಾನ್ ಬಿ ರಿಮೂವ್ಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂತ ನೋಡ್ತೀವಿ. ಅವರು ಯಾವುದೇ ಸಂದರ್ಭದಲ್ಲಿಯೂ ಪದಚ್ಯುತಿಗೊಳ್ಳಬಹುದು. ಬಟ್ ರಿಮೂವಲ್ ಬೈ ದ ರೆಸಲ್ಯೂಷನ್ ಅಂತ ನೋಡ್ತೀವಿ. ದೇ ನೀಡ್ ಟು ಫಾಲೋ ಸರ್ಟೆನ್ ಪ್ರೊಸೀಜರ್. ಈಗ ಪ್ರಸ್ತುತ ಸಂದರ್ಭದಲ್ಲಿ ನಮಗೆ ಇಶ್ಯೂಸ್ ಅಲ್ಲಿ ಇರುವಂತದ್ದು ಇದೆ. ಸೊ ಆಲ್ರೆಡಿ ನಾವು ಹೇಳಿದ್ದೇವೆ ಇಲ್ಲಿ ಕಂಟೆಕ್ಸ್ಟ್ ಇರುವಂತದ್ದು ಅವರ ಪದಚ್ಯುತಿಯ ಬಗ್ಗೆ ಅಂತೇಳಿ. ಸೊ ಹಾಗಾಗಿ ಅವರ ಪದಚ್ಯುತಿಗೆ ನಿರ್ದಿಷ್ಟ ಪ್ರಕ್ರಿಯೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾನೆ. ಸೊ ಆಲ್ವೇಸ್ ಇಲ್ಲಿ ದೇ ನೀಡ್ ಟು ಹ್ಯಾವ್ ಸರ್ಟೆನ್ ಪ್ರೊಸೀಜರ್, ದೇ ನೀಡ್ ಟು ಫಾಲೋ ಸರ್ಟೆನ್ ಪ್ರೊಸೀಜರ್ ಟು ರಿಮೂವ್ ಅ ಸ್ಪೀಕರ್ ಆರ್ ಟು ರಿಮೂವ್ ದ ಡೆಪ್ಯೂಟಿ ಸ್ಪೀಕರ್ ಅಂತ ನೋಡ್ತಾ ಇದೆ. ಆಸ್ ಆಫ್ ನೌ ದ ಕಂಟೆಕ್ಸ್ಟ್ ವಾಸ್ ರಿಮೂವಲ್ ಆಫ್ ದ ಸ್ಪೀಕರ್ ಇರುವ ಕಾರಣದಿಂದ ಈಗ ಆ ಪ್ರಕ್ರಿಯೆ ಏನು ಅನ್ನುವಂಥದ್ದನ್ನು ನೋಡ್ತೇವೆ. ಸೊ ವಾಟ್ ಈಸ್ ದ ಪ್ರೊಸೀಜರ್ ಫಾರ್ ದ ರಿಮೂವಲ್ ಆಫ್ ಸ್ಪೀಕರ್, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಪ್ರೊಸೀಜರ್ ಟು ರಿಮೂವ್ ದಿ ಸ್ಪೀಕರ್, ಸ್ಪೀಕರ್ ಅವರನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ಏನು ಅನ್ನುವಂಥದ್ದನ್ನ ನೋಡೋಣ. ಸೊ ವಾಟ್ ಈಸ್ ದ ಪ್ರೊಸೀಜರ್ ಟು ರಿಮೂವ್ ದ ಸ್ಪೀಕರ್ ಅಂತೇಳಿ ಬಂದ್ರೆ ಅಲ್ಟಿಮೇಟ್ಲಿ ನೋಡಿ ಇವಾಗ ವಾಟ್ ಎಕ್ಸಾಕ್ಟ್ಲಿ ಇಟ್ ಹ್ಯಾಸ್ ದ ಪ್ರೊಸೀಜರ್. ಸೊ ಫಸ್ಟ್ ಥಿಂಗ್, ಯಾವುದೇ ಒಬ್ಬ ಸ್ಪೀಕರ್ ಅವರನ್ನ ಪದಚ್ಯುತಿಗೊಳಿಸಬೇಕಾದರೆ ದ ಫಸ್ಟ್ ಪ್ರೊವಿಷನ್ ಇಟ್ ಹ್ಯಾಸ್ ಟು ಬಿ, ಇಟ್ ನೀಡ್ ಟು ಗೆಟ್ ದ ಸಪೋರ್ಟ್. ಆಲ್ವೇಸ್ ದೇ ನೀಡ್ ಟು ಗೆಟ್ ದ ಸಪೋರ್ಟ್ ಆಫ್ ದ 50 ಮೆಂಬರ್ಸ್ ಆಫ್ ಹೌಸ್. Always they need to get the support of 50 members of a ಲೋಕಸಭಾ. ಲೋಕಸಭೆಯ 50 ಜನ ಸದಸ್ಯರ ಒಮ್ಮತ ಬೇಕೇ ಬೇಕು. ಇಲ್ಲದೇ ಇದ್ರೆ ಆ ಮಸೂದೆಯನ್ನು ಪ್ರಸ್ತಾಪ ಮಾಡುವಂತ ಅಧಿಕಾರಗಳು ಇರುವುದಿಲ್ಲ. ಅಂಡ್ ಒಮ್ಮೆ ಇಲ್ಲಿ 50 ಜನ ಸದಸ್ಯರ ಒಪ್ಪಿಗೆಯ ನಂತರದಲ್ಲಿ ಏನಾಗುತ್ತೆ, ಅಕಾರ್ಡಿಂಗ್ ಟು ದ ಅಂಡ್ ವಿಚ್ ಇಸ್ ಆಲ್ಸೋ ಮೆನ್ಷನ್ಡ್ ಇನ್ ದ, ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಲ್ಲಿ ಇಟ್ ಈಸ್ ಆಲ್ಸೋ ಮೆನ್ಷನ್ಡ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್, which was also mentioned in the rules of procedure of the house from 200 to 203. 200ರಿಂದ 203ನೇ ಅಂಶಗಳ ವಿಷಯಗಳಿಗೆ ಅನುಸಾರವಾಗಿ ಸಂಸದೀಯ ಕಾರ್ಯನಿರ್ವಹಣಾ ನಿಯಮಾವಳಿಗೆ ಅನುಸಾರವಾಗಿ ಮೊದಲಿಗೆ 50 ಜನ ಸದಸ್ಯರ ಒಮ್ಮತ ಪಡೆದ ನಂತರದಲ್ಲಿ ಇಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಟು ಏನಾಗುತ್ತೆ, ದ ಸೆಕ್ರೆಟರಿ ಜನರಲ್ ಆಫ್ ದ ಹೌಸ್. ಇಟ್ ನೀಡ್ ಟು ಸಬ್ಮಿಟ್ ಟು ದ ಸೆಕ್ರೆಟರಿ ಜನರಲ್ ಆಫ್ ದ ಲೋಕಸಭಾ, ಸೆಕ್ರೆಟರಿ ಜನರಲ್ ಆಫ್ ದಿ ಲೋಕಸಭಾ. After the support of 50 members of Lok Sabha member, it need to send to the Secretary General of the Lok Sabha, and then Secretary General of the Lok Sabha will send that resolution within 13 days. The resolution has to be sent to Speaker within 14 days. 14 ದಿನದ ಒಳಗಾಗಿ ಸ್ಪೀಕರ್ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ದೇ ನೀಡ್ ಟು ಸೆಂಡ್ ದ ನೋಟಿಸ್, ರೆಸಲ್ಯೂಷನ್ ಆರ್ ವಿಚ್ ಇಸ್ ನಥಿಂಗ್ ಬಟ್ ಅ ನೋಟಿಸ್ ಟು ಬಿ ಸೆಂಟ್. ಅ ನೋಟಿಸ್ ಟು ಬಿ ಸೆಂಟ್ ಟು ಸ್ಪೀಕರ್ ವಿತ್ ಇನ್ 14 days. 14 ದಿನದ ಒಳಗಾಗಿ ಸ್ಪೀಕರ್ ಅವರ ವಿರುದ್ಧವಾಗಿ ಪದಚ್ಯುತಿ ಏನು ಘೋಷಣೆ ಮಾಡಿರುತ್ತೋ ಅದರ ಅಧಿಸೂಚನೆಯನ್ನ ಸ್ಪೀಕರ್ ಅವರಿಗೆ ನೀಡಬೇಕು. 14 ದಿನದ ಒಳಗಾಗಿ ಏನಾದ್ರೂ ನೀಡದೇ ಇದ್ದರೆ ಆ ಮಸೂದೆಯು ಸಂಪೂರ್ಣವಾಗಿ ರದ್ದುಗೊಳ್ಳುತ್ತದೆ. ಸೊ ಹಾಗಾಗಿ 14 ದಿನದ ಒಳಗಾಗಿ ಸ್ಪೀಕರ್ ಅವರಿಗೆ ಅಧಿಸೂಚನೆಯನ್ನ ನೀಡಿದ ನಂತರದಲ್ಲಿ ಈ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಅವರ ಸ್ಥಾನದಲ್ಲಿ ಮುಂದುವರಿಯುವ ಹಾಗಿಲ್ಲ. ಸೊ ಡ್ಯೂರಿಂಗ್ ದ ರೆಸಲ್ಯೂಷನ್ ಅಲ್ಲಿ
ಡ್ಯೂರಿಂಗ್ ದ ರೆಸೊಲ್ಯೂಷನ್ ಪ್ರೋಸೆಸ್ a deputy speaker will be the deputy speaker will act as a speaker. The deputy speaker will act as a speaker. ಯಾಕಂದ್ರೆ ಸ್ಪೀಕರ್ ಅವರಿಗೆ ಪದಚ್ಯುತಿ ಇರುವ ಸಂದರ್ಭದಲ್ಲಿ ಅವರು ಅವರ ಸ್ಥಾನದಲ್ಲಿ ಮುಂದುವರಿಯುವ ಹಾಗಿಲ್ಲ. ಅವರ ಬದಲಿಗೆ ಉಪ ಸ್ಪೀಕರ್ ಅವರು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುವಂತದ್ದನ್ನು ನೋಡ್ತೇವೆ. ಒಮ್ಮೆ ಅದರ ರೆಸಲ್ಯೂಷನ್ 14 ದಿನದ ಒಳಗಾಗಿ ನೋಟಿಸ್ ಅನ್ನು ಕೊಟ್ಟ ನಂತರದಲ್ಲಿ ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಎಟ್ ದ ಲೋಕಸಭಾ. ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಎಟ್ ದಿ ಲೋಕಸಭಾ. ಅಂಡ್ ಲೋಕಸಭೆಯಲ್ಲಿ ಪ್ರಸ್ತಾಪಗೊಂಡ ನಂತರದಲ್ಲಿ ಆಲ್ವೇಸ್ ದ ಲೋಕಸಭಾ ನೀಡ್ ಟು ಅಪ್ರೂವ್ ದ ಬಿಲ್ by the effective majority. So be careful aspirants. ಸೊ ಇದೇ ಪ್ರಶ್ನೆಯನ್ನ ಕೇಳ್ತಾರೆ, ಸ್ಪೀಕರ್ ಅವರ ಪದಚ್ಯುತಿಗೆ ಯಾವ ರೀತಿಯಾದ ಬಹುಮತ ಅವಶ್ಯಕತೆ ಇರುತ್ತದೆ ಅಂತಂದ್ರೆ ಇಟ್ ಈಸ್ ಎಫೆಕ್ಟಿವ್ ಮೆಜಾರಿಟಿ, ಪರಿಣಾಮಕಾರಿ ಬಹುಮತ ಬೇಕಾಗುತ್ತದೆ. ಸೊ ಪರಿಣಾಮಕಾರಿ ಬಹುಮತ ಅಂತೇಳಿ ಅಂದಾಗ ಇಟ್ ಈಸ್ ಎಫೆಕ್ಟಿವ್ ಸ್ಟ್ರೆಂತ್, ಮೋರ್ ದೆನ್ 50% ಆಫ್ ದ ಎಫೆಕ್ಟಿವ್ ಸ್ಟ್ರೆಂತ್ ಅಂತ ಕರಿತೀವಿ. ಎಫೆಕ್ಟಿವ್ ಮೆಜಾರಿಟಿ ಇಸ್ ನಥಿಂಗ್ ಬಟ್ ಮೋರ್ ದೆನ್ 50% ಆಫ್ the effective strength. The more than 50% of the effective strength itself is an effective majority. ಪರಿಣಾಮಕಾರಿ ಸದನದ ಸದಸ್ಯರುಗಳಲ್ಲಿ 50%ಕ್ಕಿಂತ ಹೆಚ್ಚಿನ ಸದಸ್ಯರು ಒಮ್ಮತವನ್ನು ನೀಡಿದರೆ ಅಲ್ಲಿ ಅದನ್ನ ಪರಿಣಾಮಕಾರಿ ಬಹುಮತ ಅಂತ ಕರಿತೀವಿ. ಒಮ್ಮೆ ಪರಿಣಾಮಕಾರಿ ಬಹುಮತದ ನಂತರದಲ್ಲಿ ಒಂದೇ ವೇಳೆ ಪರಿಣಾಮಕಾರಿ ಬಹುಮತ ಜಾರಿಗೆ ಬಂದರೆ ಸ್ಪೀಕರ್ ಅವರು ಪದತ್ಯಾಗ ಮಾಡಲೇಬೇಕಾಗುತ್ತದೆ. And be careful aspirants ಇಲ್ಲಿ, even though the speaker was removed on the basis of the procedure, but he will continue as a, even though he may be removed from the speaker, but he will continue as a member. They will be continue as a member of Lok Sabha. ಲೋಕಸಭೆಯ ಸದಸ್ಯರಾಗಿ ಮುಂದುವರಿತಾರೆ, ಆದ್ರೆ ಅವರು ತಮ್ಮ ಸ್ಪೀಕರ್ ಹುದ್ದೆಯಿಂದ ಪದಚ್ಯುತಿಗೊಳ್ತಾ ಇದ್ದಾರೆ. ಸೊ ಇದು ಸಹ ಗೊತ್ತಿರಲಿ. ಆಲ್ವೇಸ್ ದೇ ವಿಲ್ ಕಂಟಿನ್ಯೂ ಆಸ್ ಅ ಮೆಂಬರ್ ಆಫ್ ದ ಲೋಕಸಭಾ ಬಟ್ ದೇ ವಿಲ್ ನಾಟ್ ಕಂಟಿನ್ಯೂ ಆಸ್ ಅ ಸ್ಪೀಕರ್. ಸೊ ಅಲ್ಲಿ ಏನಾಗುತ್ತೆ, ಇವಾಗ ಪರಿಣಾಮಕಾರಿ ಬಹುಮತ ಎಫೆಕ್ಟಿವ್ ಮೆಜಾರಿಟಿ ಜಾರಿಗೆ ಬಂದ್ರೆ ಅವರು ಪದಚ್ಯುತಿಗೊಳ್ಳಬೇಕಾಗುತ್ತದೆ. ಒಂದು ವೇಳೆ ಎಫೆಕ್ಟಿವ್ ಮೆಜಾರಿಟಿ ಜಾರಿಗೆ ಬರದಿದ್ರೆ ಏನಾಗುತ್ತೆ, ಅಗೇನ್ ದೇ ವಿಲ್ ಕಂಟಿನ್ಯೂ ಆಸ್ ಅ ಸ್ಪೀಕರ್. ಅಂಡ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಇಲ್ಲಿ ಸೆಕೆಂಡ್ ಪಾಯಿಂಟ್ ಇಲ್ಲಿ ನಿಮಗೆ ಗಮನದಲ್ಲಿ ಇರಬೇಕಾಗಿರುವಂತದ್ದು ಏನಂದ್ರೆ, ದ ಸ್ಪೀಕರ್ ಕ್ಯಾನ್ ವೋಟ್ ಮೀನ್ಸ್ ಸ್ಪೀಕರ್ ಅವರ ವಿರುದ್ಧವಾಗಿನೇ ನಾವು ಪದಚ್ಯುತಿಗೊಳ್ತಾ ಇದ್ರು ಸಹ ಅವರು ದ ಫಸ್ಟ್ ಇನ್ಸ್ಟಾನ್ಸ್ ಅಲ್ಲಿ ಮತದಾನವನ್ನು ಮಾಡಬಹುದು. ದೇ ಕ್ಯಾನ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟಾನ್ಸ್. ಮೊದಲ ಹಂತದಲ್ಲಿ ಅವರು ಆ ಮಸೂದೆಗೆ ಅನುಸಾರವಾಗಿ ತಮ್ಮ ಮತವನ್ನು ನೀಡುವ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ದೇ ಹ್ಯಾವ್ ದ ವೋಟಿಂಗ್ ರೈಟ್ಸ್ ಇನ್ ದ ಫಸ್ಟ್ ಇನ್ಸ್ಟಾನ್ಸ್. ದೇ ಕ್ಯಾನ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟಾನ್ಸ್ ಡ್ಯೂರಿಂಗ್ ದ ರೆಸಲ್ಯೂಷನ್ ಆಫ್ ದ ಸ್ಪೀಕರ್ ಇಟ್ ಸೆಲ್ಫ್. ಹೋಪ್ ಇದು ಕ್ಲಿಯರ್ ಇದೆ ಅಂತ ಅನ್ಕೊಳ್ತೇನೆ ಆಸ್ಪಿರೆಂಟ್ಸ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವುಗಳು ಇಲ್ಲದೆ ಇದ್ರೆ ಅಲ್ಟಿಮೇಟ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಸ್ಕೋರ್ ಮಾಡ್ಲಿಕ್ಕಾಗಲ್ಲ. ಅಂಡ್ ವಿಚ್ ಇಸ್ ವೆರಿ ಈಸಿ ಕ್ವಶನ್ಸ್, ಈಸಿಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಇನ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ಇದು ವೆಕೇಟಿಂಗ್ ಆಫ್ ದ ಸೀಟ್ಸ್ ಅಂತ ನೋಡ್ತೀವಿ. ಹಾಗಿದ್ದಾಗ ಸ್ಪೀಕರ್ ಅವರ ಅಧಿಕಾರಗಳು ಏನಂತಾನು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ದ ಫಂಕ್ಷನ್ಸ್ ಆಫ್ ದ ಸ್ಪೀಕರ್. The functions of the speaker ಅಂತ ಇದೆ ಬಂದಾಗ the first one itself is they have the authority of the casting vote. Always they have the powers of the casting vote. Casting vote ಅಂದ್ರೆ ನಿರ್ಣಾಯಕ ಮತವನ್ನು ನೀಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ನಿರ್ಣಾಯಕ ಮತ ಅಂತಂದ್ರೆ whenever there is a tie between yes or no arguments ಅಂದಾಗ, whenever the members are exactly around 50:50 ಅಂತ ಬಂದಾಗ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಸ್ಪೀಕರ್ ಅವರು ತಮ್ಮ ನಿರ್ಣಾಯಕ ಮತವನ್ನು ಕೊಡಬಹುದು. ಅಂದ್ರೆ ಅಂತಿಮ ನಿರ್ಧಾರವನ್ನು ಕೊಡುವಂತ ಅಧಿಕಾರಗಳು ಸ್ಪೀಕರ್ ಅವರಿಗೆ ಮಾತ್ರ ಇರುತ್ತದೆ. ಸೆಕೆಂಡ್ ಒನ್, they have the complete authority of adjournment. They can adjourn the session or they can suspend the sessions. ಸದನವನ್ನ ಮುಂದೂಡುವ ಅಧಿಕಾರಗಳು ಅಥವಾ ರದ್ದುಗೊಳಿಸುವಂತ ಅಧಿಕಾರಗಳು ಕೇವಲ ಸ್ಪೀಕರ್ ಅವರಿಗೆ ಮಾತ್ರ ಇರುತ್ತದೆ. ಸ್ಪೀಕರ್ ಅವರನ್ನು ಬಿಟ್ರೆ ಬೇರೆ ಯಾರಿಗೂ ಅಧಿಕಾರಗಳಿರಲ್ಲ. ಅಧಿವೇಶನ ಕರೆಯುವ ಮತ್ತು ಮುಕ್ತಾಯಗೊಳಿಸುವ ಅಧಿಕಾರ ಅಂತ ಬಂದಾಗ ಅದು ರಾಷ್ಟ್ರಪತಿಗಿರುತ್ತೆ. ಆದರೆ
ಯಾವುದೇ ಅಧಿವೇಶನವನ್ನು ಮುಂದೂಡುವ ಅಥವಾ ಅದನ್ನ ರದ್ದುಗೊಳಿಸುವ ಅಧಿಕಾರಗಳು ಕೇವಲ ಸ್ಪೀಕರ್ ಅವರಿಗೆ ಮಾತ್ರ ಇರುತ್ತದೆ. ಅಂಡ್ ಇದ್ರಲ್ಲೇ ನೋಡ್ತೀವಿ ನಾವು. ಸೊ ಅಡ್ಜರ್ನ್ಮೆಂಟ್ ಅಂತ ಹೇಳಿ ಬಂದ್ರೆ ಇಲ್ಲಿ ನಿರ್ದಿಷ್ಟ ಅವಧಿಗೆ ಅಧಿವೇಶನವನ್ನು ಮುಂದೂಡುವುದು. ಅಡ್ಜರ್ನ್ಮೆಂಟ್ ಸೈಂಡೈ ಅಂತಂದ್ರೆ ಅನಿರ್ದಿಷ್ಟ ಅವಧಿಗೆ ಅಧಿವೇಶನಗಳನ್ನು ಮುಂದೂಡುವುದು. There are two terms, adjournment and adjournment sine. Adjournment, which is nothing but postpone the session for a particular time period, where it is exactly saying that the next session will be conducted in certain time period. Postponement of session for a particular time period is a suspension. Adjournment. And adjournment sine is nothing but postponing the session for an indefinite time period. ಸದನದ ಅಥವಾ ಅಧಿವೇಶನವನ್ನ ನಿರ್ದಿಷ್ಟ ಅವಧಿಗೆ ಮುಂದೂಡುವುದು ಅಡ್ಜರ್ನ್ಮೆಂಟ್. ಸದನದ ಅಧಿವೇಶನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುವಂತದ್ದನ್ನ ಅಡ್ಜರ್ನ್ಮೆಂಟ್ ಸೈಂಡೈ ಅಂತ ಕರೆಯಲಾಗುತ್ತೆ. ಸೊ ಎಲ್ಲಾ ರೀತಿಯಾದ ಅಧಿಕಾರಗಳು ಸ್ಪೀಕರ್ ಅವರಿಗೆ ಇರುವಂತದ್ದನ್ನ ನೋಡ್ತೇವೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ದೇ ಆರ್ ಆಲ್ವೇಸ್ ದ ಚೇರ್ಪರ್ಸನ್ ಆಫ್ ದ ಜಾಯಿಂಟ್ ಸೆಷನ್ಸ್. ಸೊ ಜಾಯಿಂಟ್ ಸೆಷನ್ ಬಗ್ಗೆ ಆಲ್ರೆಡಿ ನಮ್ಮ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ದಯವಿಟ್ಟು ಅದ್ರ ಬಗ್ಗೆ ನೋಡಿ, ಯಾಕಂದ್ರೆ ಅದು ಸಹ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾವಾಗಲೂ ಸ್ಪೀಕರ್ ಆಫ್ ದ ಲೋಕಸಭಾನೇ ಇರ್ತಾರೆ. ಅಂಡ್ ಅವ್ರು ಒಂದು ವೇಳೆ ಇಲ್ಲದೇ ಇದ್ದಾಗ ಡೆಪ್ಯೂಟಿ ಸ್ಪೀಕರ್, ಅವರು ಇಲ್ಲದೇ ಇದ್ದಾಗ ಇದ್ರ ಪ್ರಾವಿಷನ್ಸ್ ಅನ್ನು ನಾವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ದಯವಿಟ್ಟು ಅದನ್ನ ಒಮ್ಮೆ ರೆಫರೆನ್ಸ್ ಆಗಿ ನೋಡಿ. ನೆಕ್ಸ್ಟ್, ಆಲ್ವೇಸ್ ದ ಜಾಯಿಂಟ್ ಸೆಷನ್ ವಿಲ್ ಬಿ ಚೇರ್ಡ್ ಬೈ ದ ಸ್ಪೀಕರ್. ನೆಕ್ಸ್ಟ್, so the complete authority, the final authority with respect to the money bill or the financial bill ante bandaga, the decision of money bill or financial bill, the decision on money bill or a financial bill will be under the control of speaker. ಧನ ಮಸೂದೆ ಅಥವಾ ಹಣಕಾಸು ಮಸೂದೆಯ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತ ಅಧಿಕಾರಗಳು ಕೇವಲ ಸ್ಪೀಕರ್ ಅವರಿಗೆ ಮಾತ್ರ ಇರುತ್ತದೆ. ನೆಕ್ಸ್ಟ್, ವಿತ್ ರೆಸ್ಪೆಕ್ಟ್ ಟು ದ ಡಿಫೆಕ್ಷನ್ಸ್, ಡಿಫೆಕ್ಷನ್ಸ್ ಅಂತ ನೋಡ್ತೀವಿ. ನಿಷೇಧ ಕಾನೂನುಗಳು ಅಥವಾ ನಿಷೇಧ ಅಧಿಕಾರಗಳು, ಒಬ್ಬ ವ್ಯಕ್ತಿಯನ್ನ ಅಥವಾ ಸದನದ ಸದಸ್ಯರನ್ನ ಅನರ್ಹಗೊಳಿಸುವಂತ ಅಧಿಕಾರಗಳು, ಡಿಫೆಕ್ಷನ್ಸ್ ವಿಚ್ ಇಸ್ ನಥಿಂಗ್ ಬಟ್ ಡಿಸ್ಕ್ವಾಲಿಫಿಕೇಶನ್ಸ್ ಅಂತ ಕರಿತೀವಿ. ಸದನದ ಸದಸ್ಯರುಗಳನ್ನ ಅನರ್ಹಗೊಳಿಸುವಂತ ಅಧಿಕಾರಗಳು ಕೇವಲ ಸ್ಪೀಕರ್ ಅವರಿಗೆ ಮಾತ್ರ ಇರುತ್ತದೆ. ಸ್ಪೀಕರ್ ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಅಧಿಕಾರಗಳು ಇರುವುದಿಲ್ಲ. ನೆಕ್ಸ್ಟ್, ದ ಮೆಂಬರ್ಸ್ ಇನ್ ದ ಪಾರ್ಲಿಮೆಂಟರಿ ಕಮಿಟೀಸ್ ವಿಲ್ ಬಿ ಅಗೇನ್ ಅಪಾಯಿಂಟೆಡ್ ಬೈ ದ ಸ್ಪೀಕರ್. ಸಂಸದೀಯ ಸಮಿತಿಗಳಲ್ಲಿ ಸದಸ್ಯರುಗಳನ್ನ ಆಯ್ಕೆ ಮಾಡುವಂತ ಅಧಿಕಾರಗಳು ಕೇವಲ ಅವರಿಗೆ ಮಾತ್ರ ಇರುತ್ತದೆ. ಸೊ ಸಂಸದೀಯ ಸಮಿತಿಯ ಸದಸ್ಯರುಗಳನ್ನ ಆಯ್ಕೆ ಮಾಡುವಂತ ಅಧಿಕಾರ ಅವರಿಗೆ ಇರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಆ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಪರ್ಸನ್ ಸಹ ಅವರೇ ಆಗಿರ್ತಾರೆ. ದ ಸ್ಪೀಕರ್ ಇಟ್ ಸೆಲ್ಫ್ ವಿಲ್ ಬಿ ಅ ಚೇರ್ಪರ್ಸನ್ ಫಾರ್ ದ ಮೋಸ್ಟ್ ಆಫ್ ದ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಮೇಜರ್ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದ ಸ್ಪೀಕರ್. ಒಂದು ವೇಳೆ ಸ್ಪೀಕರ್ ಇಲ್ಲದೆ ಇದ್ದಾಗ ಮಾತ್ರ ಏನಾಗುತ್ತೆ, ಡೆಪ್ಯೂಟಿ ಸ್ಪೀಕರ್ ಅವರು ಅವರ ಕಾರ್ಯನಿರ್ವಹಣೆಯನ್ನು ಮಾಡ್ತಿರ್ತಾರೆ. ಅಂಡ್ ಒಂದು ವೇಳೆ ಡೆಪ್ಯೂಟಿ ಸ್ಪೀಕರ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ದ ಸ್ಪೀಕರ್ ಇಟ್ ಸೆಲ್ಫ್ ಹಿ ಹ್ಯಾಸ್ ದ ಅಥಾರಿಟಿ ಟು ಅಪಾಯಿಂಟ್ ಅ ಪ್ಯಾನಲ್ ಆಫ್ ಚೇರ್ಪರ್ಸನ್. They will be appointed, they will appoint a panel of chairpersons. Usually 10 ಜನ ಸದಸ್ಯರನ್ನ, 10 ಜನ ಲೋಕಸಭೆಯ ಸದಸ್ಯರುಗಳನ್ನೇ ಪ್ಯಾನಲ್ ಆಫ್ ಚೇರ್ಪರ್ಸನ್ ಅಂತ ಕರಿತೀವಿ. ಅಧ್ಯಕ್ಷರ ಗುಂಪನ್ನ 10 ಜನ ಸದಸ್ಯರ ಅಧ್ಯಕ್ಷರ ಗುಂಪನ್ನು ಅವರು ಆಯ್ಕೆ ಮಾಡಿರ್ತಾರೆ. ಸ್ಪೀಕರ್ ಅವರ ಆಯ್ಕೆಯಾದ ನಂತರದಲ್ಲಿನೇ ಮೊದಲಿಗೆ ಮಾಡುವಂತದ್ದೇ ಈ ಅಧ್ಯಕ್ಷರ ಗುಂಪನ್ನು ರಚನೆ ಮಾಡುವಂತದ್ದು. ಅಂಡ್ ದಿಸ್ ಪ್ಯಾನಲ್ ಆಫ್ ಚೇರ್ಪರ್ಸನ್ ವಿಚ್ ಇಸ್ ಆಲ್ಸೋ there, which is a constitutional provision under the article number 89. So be careful. ಇದು ಸಾಂವಿಧಾನಿಕ ಅಂಶನೇ ಆಗಿರುತ್ತದೆ. A panel of chairperson is a constitutional provision ಅಂತ ನೋಡ್ತೇವೆ. 89ನೇ ವಿಧಿಗೆ ಅನುಸಾರವಾಗಿ ಅಧ್ಯಕ್ಷರ ಗುಂಪನ್ನ ಆಯ್ಕೆ ಮಾಡಿರುವಂತದ್ದು ಅಥವಾ ನೇಮಕ ಮಾಡುವಂತ ಅಧಿಕಾರಗಳು ಸಹ ಕೇವಲ ಸ್ಪೀಕರ್ ಅವರಿಗಿರುತ್ತೆ. ಅಂದ್ರೆ ಒಂದು ವೇಳೆ ಸ್ಪೀಕರು ಡೆಪ್ಯೂಟಿ ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಇದ್ದರೆ ಅಂತ ಸಂದರ್ಭದಲ್ಲಿ 10 ಜನ ಸದಸ್ಯರ ಅಧ್ಯಕ್ಷರ ಗುಂಪುಗಳಲ್ಲಿ ಒಬ್ಬರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಸೊ ಈ ರೀತಿಯಾದ ಅಧಿಕಾರಗಳನ್ನ ಇವರು ಹೊಂದಿರುವಂತದ್ದನ್ನು ನೋಡ್ತೇವೆ. ಅಂಡ್ ಇನ್ನೊಂದು ದ ಮೇಜರ್ ಆಸ್ಪೆಕ್ಟ್ ಏನಾಗುತ್ತೆ ಇಲ್ಲಿ,
even though the government is dissolved, even though the ruling government is dissolved, ಒಂದು ವೇಳೆ ಆಡಳಿತ ಪಕ್ಷವು ವಿಸರ್ಜನೆಗೊಂಡ ನಂತರನೂ ಏನಾಗುತ್ತೆ, ದ ಸ್ಪೀಕರ್ ವಿಲ್ ಕಂಟಿನ್ಯೂ, ದ ಸ್ಪೀಕರ್ ವಿಲ್ ಕಂಟಿನ್ಯೂ till the next government forms. ಮುಂದಿನ ಸರ್ಕಾರ ರಚನೆಯಾಗಿ ಆಳ್ವಿಕೆಗೆ ಬರುವವರೆಗೂ ಸ್ಪೀಕರ್ ಅವರು ಮುಂದುವರಿಯುವಂತದ್ದನ್ನು ನೋಡ್ತೀವಿ, ತಮ್ಮ ಸ್ಪೀಕರ್ ಕಾರ್ಯನಿರ್ವಹಣೆಗಳನ್ನು ಮುಂದುವರಿಯುವಂತದ್ದನ್ನ ನೋಡ್ತೀವಿ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ದ ಸ್ಪೀಕರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಳ್ತೀನಿ. ಇದರ ಹೆಚ್ಚಿನ ಮಾಹಿತಿಗಳು ಏನಾದರೂ ಬೇಕಿದ್ದರೂ ಅಗೇನ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ, ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲಾಗುತ್ತದೆ. ಅದೇ ರೀತಿಯಲ್ಲಿ ಇದರ ಕೆಲವು ಅಂಶಗಳು ಏನಿದಾವೆ, ಮನಿ ಬಿಲ್ಲು, ಫೈನಾನ್ಷಿಯಲ್ ಬಿಲ್ಲು, ಜಾಯಿಂಟ್ ಸೆಷನ್ಸ್, ಅದನ್ನು ಆಲ್ರೆಡಿ ನಾವು ಪ್ರಜ್ಞಾನ್ ಇಂಡಿಯಾ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಒಮ್ಮೆ ನೋಡಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.